ಮೆಲನ ಹಿಟ್ಲರ್ ಕಲ್ಯಾಣ ಖ್ಯಾತಿಯ ನಟ ದಿಲೀಪ್ ರಾಜ್ ನಿಧನರಾಗಿದ್ದಾರೆ. ಸ್ಯಾಂಡಲ್ವುಡ್ ಶೋಕದಲ್ಲಿದೆ. ಬೆಂಗಳೂರು ಸ್ಯಾಂಡಲ್ವುಡ್ಗೆ ಮತ್ತೊಂದು ಆಘಾತ ಉಂಟಾಗಿದೆ. ನಟ ನಿರ್ಮಾಪಕ ದಿಲೀಪ್ ರಾಜ್ ರವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. 47 ವಯಸ್ಸಿನ ದಿಲೀಪ್ ರಾಜ್ ರವರಿಗೆ ಬೆಳಗ್ಗಿನ ಜಾವ ಹೃದಯಾಘಾತ ಸಂಭವಿಸಿದೆ. ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ನಟಾದಿ ಪುನೀತ್ ರಾಜ್ಕುಮಾರ್ ಅಭಿನಯದ ಮಿಲನ ಸಿನಿಮಾ ಸೇರಿದಂತೆ ಕನ್ನಡ ಚಿತ್ರರಂಗದಲ್ಲಿ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಹಿಟ್ಲರ್ ಕಲ್ಯಾಣ ಧಾರಾವಾಹಿಯ ಮೂಲಕ ಕಂಬ್ಯಾಕ್ ಮಾಡಿದ ನಟ ಮನೆಮಾತಾಗಿದ್ದರು. ಇಂಥ ಪ್ರತಿಭಾವಂತ ನಟ ಆಪ್ತರನ್ನು ಕುಟುಂಬದವರನ್ನು ಬಿಟ್ಟು ಅಗಲಿದ್ದಾರೆ. ಕಿರುತೆರೆಯಿಂದಲೇ ಬೆಳ್ಳಿತೆರೆಗೆ ಬಂದಿದ್ದ ಇವರು ಕೆಲವು ಸಿನಿಮಾಗಳ ಬಳಿಕ ಮತ್ತೆ ಕಿರುತೆರೆಗೆ ವಾಪಸ್ ಕಂಬ್ಯಾಕ್ ಆಗಿದ್ದಾರೆ. ಸಿನಿಮಾ ಮತ್ತು ಟಿವಿ ಎರಡರಲ್ಲೂ ತೊಡಗಿಸಿಕೊಂಡಿದ್ದರು. 2005ರಲ್ಲಿ ತೆರೆ ಕಂಡ ಬಾಯ್ ಫ್ರೆಂಡ್ ಸಿನಿಮಾಗೆ ನಾಯಕ ನಟನಾಗಿ ಬಣ್ಣ ಲೋಕಕ್ಕೆ ಪ್ರವೇಶಿಸಿದ ವ್ಯಕ್ತಿ ಇವರು. ಆದರೆ ನಾಯಕನ ಪಾತ್ರ ಅವರಿಗೆ ಕೈ ಹಿಡಿಯಲಿಲ್ಲ. ಬಳಿಕ ಅವರು 2007ರಲ್ಲಿ ತೆರೆ ಕಂಡ ಭರ್ಜರಿ ಯಶಸ್ಸನ್ನು ಕಂಡ ಮೆಲನ ಸಿನಿಮಾದಲ್ಲೂ ಸಹ ನೆಗೆಟಿವ್ ರೋಲ್ ಮಾಡಿದ್ದಾರೆ. ಇದರೊಂದಿಗೆ ಕನ್ನಡದ ಕ್ಷಣ ಕ್ಷಣ, 7 o'clock, ಲವ್ ಗುರು ಹಾಗೂ ಇತ್ತೀಚೆಗೆ ತೆರೆ ಕಂಡ ಲವ್ ಮಾಕ್ಟೈಲ್ 3 ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಾಯಕ ನಟ, ಪೋಷಕ, ಸ್ನೇಹಿತನಾಗಿ ದಿಲೀಪ್ ರಾಜ್ ಅವರು ನಟಿಸಿದ್ದಾರೆ. ರಿಯಾಲಿಟಿ ಶೋಗಳಲ್ಲೂ ಸಹ ಅವರು ನಿರೂಪಕನಾಗಿ ಕಾಣಿಸಿಕೊಂಡಿದ್ದಾರೆ. ಹಿಟ್ಲರ್ ಕಲ್ಯಾಣ ಧಾರಾವಾಹಿಗೆ ಇವರೇ ನಿರ್ಮಾಪಕರಾಗಿದ್ದರು. ಕನ್ನಡದ ರಥಸಪ್ತಮಿ ಧಾರಾವಾಹಿಯೊಂದಿಗೆ ಕಿರುತೆರೆಗೆ ಮರಳಿದ ದಿಲೀಪ್ ರಾಜ್. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ನಾಯಕ ನಟನಾಗಿ ನಟಿಸುತ್ತಿದ್ದರು. ವಿಶೇಷವೆಂದರೆ ಆ ಧಾರಾವಾಹಿಗೆ ಇವರೇ ನಿರ್ಮಾಣ ಮಾಡಿದ್ದರು. ಅವರಿಗೆ ಆ ಪಾತ್ರಕ್ಕೆ ಮೆಚ್ಚುಗೆ ಸಹ ಸಿಕ್ಕಿತ್ತು. ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಜನಪ್ರಿಯ ಧಾರಾವಾಹಿಯಾದ ಕೃಷ್ಣ ರುಕ್ಕು ಸಹ ನಿರ್ಮಾಪಕರು ಇವರೇ ಆಗಿದ್ರು. ಅವರ ಫಾರ್ಮ್ ಹೌಸ್ ನಲ್ಲಿ ಅಂತಿಮ ಕ್ರಿಯೆಯನ್ನು ಮಾಡಲಾಗಿದೆ.